I don't care if people say this fellow can't think beyond Ugram and KGF. I don't care. I'm doing it purely for myself. ಉಗ್ರಂ ಸಿನಿಮಾನ ವರ್ಲ್ಡ್ ಆಡಿಯನ್ಸ್ ನೋಡಿರಲಿಲ್ಲ ಸರಿ, ಆದರೆ ಕನ್ನಡದವರು ಯೂಟ್ಯೂಬ್ನಲ್ಲಿ ನೋಡಿದ್ರಲ್ವಾ. ಈ ಸಿನಿಮಾ ಮಾಡ್ಕೊಂಡಿರೋದೇ ನನಗೋಸ್ಕರ. I don't care. I'm doing it purely for myself. ಯಾರು ಏನೇ ಅಂದ್ಕೊಂಡ್ರು ಐ ಡೋಂಟ್ ಕೇರ್ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಶಾಂತ್ ನೀಲ್ ಅವರು ಮಾಡಿದ್ದಾರೆ. ಪ್ರಶಾಂತ್ ನೀಲ್ಗೆ KGF ಉಗ್ರಂ ಅನ್ನ ಬಿಟ್ಟು ಬೇರೆ ಸಿನಿಮಾ ಮಾಡೋದಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರು ಅಡ್ಡಿ ಇಲ್ಲ, ನಾನು ಕೇರ್ ಮಾಡಲ್ಲ. I don't care if people say this fellow can't think beyond Ugram and KGF. ನಾನು ನನಗೋಸ್ಕರ ಮಾತ್ರ ಅದೇ ಸಬ್ಜೆಕ್ಟ್ ಅನ್ನ ದೊಡ್ಡ ಸ್ಕೇಲ್ನಲ್ಲಿ ಮಾಡ್ಕೋತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ. Come what may, whatever people think. At the end of the day, Ugram is mine. ನಾನು ಮಾಡಿರೋದು ಅಷ್ಟೇ ಯಾಕೆ, ಪ್ರಶಾಂತ್ ನೀಲ್ ಅವರೇ ತಮ್ಮ ಫೇವರೇಟ್ ನಿರ್ದೇಶಕ ಅಂತ ಹೇಳ್ಕೊಂಡಿರುವಂತಹ ಉಪೇಂದ್ರ ಅವರು ವೆರೈಟಿ ಜೋನರ್ನ ಸಿನಿಮಾನ ಮಾಡ್ತಾರೆ. ಆದರೆ ಅವರೆಲ್ಲೂ ಕೂಡ ನಾನು ನನಗೋಸ್ಕರ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಕೊಂಡಿಲ್ಲ. ಹಾಯ್ ಫ್ರೆಂಡ್ಸ್, ನ್ಯಾಷನಲ್ ಟಿವಿಯ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಬಿಡುಗಡೆ ಆಗಿರುವಂತಹ ಸಲಾರ್ ಸಿನಿಮಾ ಬಗ್ಗೆ ಸಾಕಷ್ಟು ಪರ ವಿರೋಧದ ವಿಮರ್ಶೆಗಳು ಬರ್ತಾ ಇವೆ. ನಮ್ಮ ಚಾನಲ್ನ ವಿಮರ್ಶೆಯನ್ನು ಕೂಡ ನೀವು ನೋಡಿರಬಹುದು. ಅಕಸ್ಮಾತ್ ನೋಡಿಲ್ಲ ಅಂತಾದರೆ ದಯವಿಟ್ಟು ಈಗಲೇ ನೋಡಿ. ಇದೆಲ್ಲದರ ಮಧ್ಯೆ ಸಲಾರ್ ಸಿನಿಮಾ ರಿಲೀಸ್ ಆಗೋದಕ್ಕೂ ಮೊದಲು ಪ್ರಶಾಂತ್ ನೀಲ್ ಅವರು ಸಂದರ್ಶನವೊಂದರಲ್ಲಿ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ವೈರಲ್ ಆಗ್ತಾ ಇದೆ. ಹಾಗೆಯೇ ಅವರ ಒಂದು ಸ್ಟೇಟ್ಮೆಂಟ್ ಕೆಲವು ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಜನ ಸಲಾರ್ ಸಿನಿಮಾ ನೋಡಿ ಪ್ರಶಾಂತ್ ನೀಲ್ಗೆ KGF ಉಗ್ರಂ ಅನ್ನ ಬಿಟ್ಟು ಬೇರೆ ಸಿನಿಮಾ ಮಾಡೋದಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರು ಅಡ್ಡಿ ಇಲ್ಲ, ನಾನು ಕೇರ್ ಮಾಡಲ್ಲ. ಉಗ್ರಂ ಮಾಡಿದಾಗ ಜನ ಅದನ್ನ ಥಿಯೇಟರ್ನಲ್ಲಿ ನೋಡಿ ಗೆಲ್ಲಿಸ್ಲಿಲ್ಲ. ಉಗ್ರಂ ಸಬ್ಜೆಕ್ಟಿಗೆ ಜನ ಬೆಂಬಲ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಕೊರಗು ಈಗಲೂ ಇದೆ. ಹಾಗಾಗಿ ಆ ಒಂದು ಕೊರಗನ್ನ ನೀಗಿಸೋದಕ್ಕೆ ದೊಡ್ಡ ಸ್ಕೇಲ್ನಲ್ಲಿ ಸಲಾರ್ ಸಿನಿಮಾ ಮಾಡಿದ್ದೀನಿ. ಈಗ ಅದೇ ಸಬ್ಜೆಕ್ಟ್ಗೆ ಥಿಯೇಟರನ್ನು ತುಂಬಿಸ್ತೀನಿ. ಈ ಸಿನಿಮಾ ಮಾಡ್ಕೊಂಡಿರೋದೇ ನನಗೋಸ್ಕರ. ಯಾರು ಏನೇ ಅಂದ್ಕೊಂಡ್ರು ಐ ಡೋಂಟ್ ಕೇರ್ ಅಂತ ಒಂದು ಸ್ಟೇಟ್ಮೆಂಟನ್ನು ಪ್ರಶಾಂತ್ ನೀಲ್ ಅವರು ಮಾಡಿದ್ದಾರೆ. ಫೇರ್ ಎನಫ್. ಹಾಗೆ ನೋಡಿದ್ರೆ ಸ್ನೇಹಿತರೆ, ಸಲಾರ್ ಸಿನಿಮಾದ ಏಸ್ಥೆಟಿಕ್ಸ್ ಬಗ್ಗೆ, ಮೇಕಿಂಗ್ ಬಗ್ಗೆ, ಗ್ರ್ಯಾಂಡ್ಯೂರ್ ಬಗ್ಗೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಪರ್ಟಿಕ್ಯುಲರ್ಲಿ ಉಗ್ರಂ ಸಿನಿಮಾ ನೋಡದೇ ಇರೋರಿಗೆ ಈ ಸಿನಿಮಾ ತುಂಬ ಖುಷಿ ಕೊಡ್ತಾ ಇದೆ. ಪ್ರಶಾಂತ್ ನೀಲ್ ಅವರ ಇಂಟ್ಯೂಷನ್, ಮೇಕಿಂಗ್ ಮತ್ತು ಎಕ್ಸಿಕ್ಯೂಷನ್ ಸ್ಕಿಲ್ಸ್ ಬಗ್ಗೆ ನಮಗೆ ಅನುಮಾನನೇ ಇಲ್ಲ. ಆದರೆ ಉಗ್ರಂ ಸಿನಿಮಾ ನೋಡಿ ಮೆಚ್ಚಿಕೊಂಡಂತಹ ಒಬ್ಬ ಪ್ರಶಾಂತ್ ನೀಲ್ ಅಭಿಮಾನಿಯಾಗಿ ಅವರು ಬೇರೆಯದೇ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಿತ್ತು ಅನ್ನೋದಷ್ಟೇ ನಮ್ಮ ಕಂಪ್ಲೇಂಟು. ತಮ್ಮ ಇಷ್ಟದ ನಿರ್ದೇಶಕನಿಂದ ವರ್ಸಟ್ಯಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ ಅಲ್ವಾ? ಹಾಗೆಯೇ ಇಡೀ ಕನ್ನಡ ಸಿನಿಮಾದ ಅಸ್ಮಿತೆಯನ್ನು, ಪೊಟೆನ್ಷಿಯಲನ್ನು KGF ಸಿನಿಮಾ ಮೂಲಕ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟ ನಿರ್ದೇಶಕ ಪ್ರಶಾಂತ್ ನೀಲ್ ಪ್ರತಿ ಬಾರಿ ಹೊಸದನ್ನೇ ಕೊಡಲಿ ಅಂತ ಒಬ್ಬ ಕನ್ನಡದ ಅಭಿಮಾನಿಯಾಗಿ ಎಕ್ಸ್ಪೆಕ್ಟ್ ಮಾಡೋದು ಸಹಜ ಅಲ್ವಾ? ಹೌದು. ಹಾಗೆ ನೋಡಿದ್ರೆ ಉಗ್ರಂ ಸಿನಿಮಾಗೆ ಸಿಗಬೇಕಾದಂತಹ ಮನ್ನಣೆ ಸಿಗಲಿಲ್ಲ ಅನ್ನುವಂತಹ ಬೇಜಾರು ನಮಗೂ ಇದೆ. ಆದರೆ ಆ ಕೊರಗನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಯಾರು ಏನು ಅಂದ್ಕೊಂಡ್ರೂ ಅಡ್ಡಿ ಇಲ್ಲ, ನಾನು ನನಗೋಸ್ಕರ ಮಾತ್ರ ಅದೇ ಸಬ್ಜೆಕ್ಟನ್ನು ದೊಡ್ಡ ಸ್ಕೇಲ್ನಲ್ಲಿ ಮಾಡ್ಕೋತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡಿದ್ರೆ ಉಗ್ರಮನ್ನು ಕನ್ನಡಿಗರು ಥಿಯೇಟರ್ನಲ್ಲಿ ನೋಡದೇ ಇರ್ಬೋದು, ಆದರೆ ಯೂಟ್ಯೂಬ್ನಲ್ಲಿ ಬಂದ ನಂತರ ಯುನಾನಿಮಸ್ ಆಗಿ ಅದನ್ನು ಮೆಚ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ KGF ಸಿನಿಮಾ ಅನೌನ್ಸ್ ಆದಾಗ ಯಶ್ ಅವರು ಆ ಸಿನಿಮಾದ ಹೀರೋ ಅನ್ನೋ ಕಾರಣಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತೋ, ಉಗ್ರಂ ಸಿನಿಮಾದ ನಿರ್ದೇಶಕ KGF ಡೈರೆಕ್ಟರ್ ಅಂತೆ ಅನ್ನೋ ಕಾರಣಕ್ಕೂ ಕೂಡ ಸಾಕಷ್ಟು ಎಕ್ಸೈಟ್ಮೆಂಟ್ ದುಪ್ಪಟ್ಟಾಗಿತ್ತು. ಉಗ್ರಂ ಸಿನಿಮಾನ ವರ್ಲ್ಡ್ ಆಡಿಯನ್ಸ್ ನೋಡಿರಲಿಲ್ಲ ಸರಿ, ಆದರೆ ಕನ್ನಡದವರು ಯೂಟ್ಯೂಬ್ನಲ್ಲಿ ನೋಡಿದ್ರಲ್ವಾ. ಯಾರೇನಾದರೂ ಅಂದ್ಕೊಳ್ಳಿ ಕೇರ್ ಮಾಡಲ್ಲ ಅನ್ನುವ ಮೊದಲು ಕನ್ನಡಿಗರು ಕೇರ್ ಮಾಡ್ತಾರೆ, ಕೇರ್ ಮಾಡಬಹುದು ಅನ್ನುವಂತಹ ಒಂದು ಪ್ರಶ್ನೆ ಅಥವಾ ಥಾಟ್ ಪ್ರಶಾಂತ್ ನೀಲ್ ಅವರಿಗೆ ಯಾಕೆ ಬರಲಿಲ್ಲ? ಇನ್ನು ಸ್ನೇಹಿತರೆ, ಪ್ರಶಾಂತ್ ನೀಲ್ ಅವರು ಈಗ ಜಸ್ಟ್ 4 ಫಿಲಮ್ಸ್ ಓಲ್ಡ್ ಅಂತ ಹೇಳ್ಬೋದು. ಒಂದು ಉಗ್ರಮ್ಮು, ಇನ್ನೊಂದು KGF ಪಾರ್ಟ್ 1 ಮತ್ತು KGF ಪಾರ್ಟ್ 2, ಇನ್ನೊಂದು ಸಲಾರ್ ಸಿನಿಮಾ. ನಂಬರ್ಸ್ ಪ್ರಕಾರ ಹೇಳೋದಾದರೆ 4 ಸಿನಿಮಾ, ಆದರೆ ಟೆಕ್ನಿಕಲಿ ಅವ್ರು ಮಾಡಿರೋದು 2 ಸಿನಿಮಾ, ಉಗ್ರಂ ಮತ್ತು KGF ಸಿನಿಮಾ 2 ಪಾರ್ಟಲ್ಲಿ ಬಂದಿದೆ. ಸಲಾರ್ ಉಗ್ರಂ ಸಿನಿಮಾದ ಅಪ್ಗ್ರೇಡೆಡ್ ವರ್ಷನ್ ವಿತ್ ಲಾಟ್ ಆಫ್ ಚೇಂಜಸ್ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಪ್ರಶಾಂತ್ ನೀಲ್ ಅವರು ಟೆಕ್ನಿಕಲಿ ಮಾಡಿರೋದು 2 ಸಿನಿಮಾ. 2 ಒಂದೇ ರೀತಿಯ ನರೇಟಿವ್ ಸ್ಟೈಲನ್ನು ಹೊಂದಿವೆ, ಆದರೆ ಕಥೆ ಬೇರೆ, ಕಂಟೆಂಟ್ ಬೇರೆ. ಹಾಗಾಗಿ ಕಂಟೆಂಟ್ ಮತ್ತು ಕಥೆಯಲ್ಲಿ ನೀಲ್ ಅವರ ವರ್ಸಟ್ಯಾಲಿಟಿಯನ್ನು ನಾವು ನೋಡಬೇಕು ಅಂತಂದರೆ ಜೂನಿಯರ್ NTR ಅವರ ಸಿನಿಮಾ ಬರಬೇಕು. ಅದಕ್ಕಿನ್ನೊಂದು 2.5 3 ವರ್ಷ ಬೇಕಾಗುತ್ತೆ. ಅದರ ಹೊರತಾಗಿ ಕೂಡ ಪ್ರಶಾಂತ್ ನೀಲ್ ಅವರು ತಮ್ಮ ವರ್ಸಟ್ಯಾಲಿಟಿಯನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ
ಇನ್ನೂ ಸಾಕಷ್ಟು ಸಿನಿಮಾಗಳನ್ನು ತಮ್ಮ ಕರಿಯರ್ನಲ್ಲಿ ಅವರು ಮಾಡಬೇಕಾಗತ್ತೆ. ಈಗಾಗಲೇ ಅವರಿಗೆ 43 ವರ್ಷ, ಅವರ ಇಡೀ ಕರಿಯರ್ನಲ್ಲಿ ಎಷ್ಟು ಸಿನಿಮಾ ಮಾಡ್ತಾರೋ ಅದು ಗೊತ್ತಿಲ್ಲ. ಸೊ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಇದ್ರೂ ಕೂಡ ಪ್ರಶಾಂತ್ ನೀಲ್ ಅವರು ನಾನು ನನಗೋಸ್ಕರ ಸಲಾರ್ ಸಿನಿಮಾ ಮಾಡ್ತಾ ಇದ್ದೀನಿ, ಜನ ಏನು ಅಂದ್ಕೊಂಡ್ರು ಐ ಡೋಂಟ್ ಕೇರ್ ಅನ್ನೋದು ಬಹುಶಃ ಅವರನ್ನೇ ಅವರು ರಿಸ್ಟ್ರಿಕ್ಟ್ ಮಾಡ್ಕೋತಾ ಇದ್ದಾರೇನೋ ಅನ್ನುವಂತಹ ಒಂದು ಭಾವನೆಯನ್ನು ಹುಟ್ಟಿಸ್ತಾ ಇದೆ. ಅವರು ಆ ರೀತಿ ಹೇಳಿದ್ದು ಬಹುಶಃ ಅಷ್ಟು ಸಮಂಜಸ ಅಲ್ಲ ಅಂತ ಅನ್ನಿಸ್ತಾ ಇದೆ. ಸಾಮಾನ್ಯವಾಗಿ ಜನ ಮೆಚ್ಚಲಿ ಅನ್ನೋ ಕಾರಣಕ್ಕೆ ಎಲ್ಲರೂ ಸಿನಿಮಾ ಮಾಡ್ತಾರೆ. ಅಣ್ಣ ಅವರು ಪ್ರೇಕ್ಷಕರನ್ನ ಅಭಿಮಾನಿ ದೇವರುಗಳು ಅಂತ ಕರಿತಾ ಇದ್ರು. ಅವರು ನನ್ನನ್ನು ಫಾಲೋ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸಿಗರೇಟ್ ಸೇದುವಂತಹ, ಹೆಂಡ ಕುಡಿಯುವಂತಹ ಸೀನ್ಗಳನ್ನೇ ಅಣ್ಣ ಅವರು ಮಾಡ್ತಾ ಇರಲಿಲ್ಲ. ಜನರ ಬಗ್ಗೆ ಅಷ್ಟು ಕೇರ್ ಆ್ಯಂಡ್ ಕನ್ಸರ್ನ್ ಅವರಿಗಿತ್ತು. ಅಷ್ಟೇ ಯಾಕೆ, ಪ್ರಶಾಂತ್ ನೀಲ್ ಅವರೇ ತಮ್ಮ ಫೇವ್ರೇಟ್ ನಿರ್ದೇಶಕ ಅಂತ ಹೇಳ್ಕೊಂಡಿರುವಂತಹ ಉಪೇಂದ್ರ ಅವರು ತರ್ಲೆ ನನ್ನ ಮಗ ಅಂತ ಸಿನಿಮಾ ಮಾಡ್ತಾರೆ, ಸಿನಿಮಾ ಮಾಡ್ತಾರೆ, ಉಪೇಂದ್ರ ತರಹದ ವೆರೈಟಿ ಜೋನರ್ನ ಸಿನಿಮಾನ ಮಾಡ್ತಾರೆ. ಆದರೆ ಅವರೆಲ್ಲೂ ಕೂಡ ನಾನು ನನಗೋಸ್ಕರ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಕೊಂಡಿಲ್ಲ. ಎಲ್ಲರೂ ಕೂಡ ಜನರಿಗೋಸ್ಕರನೇ, ಜನರನ್ನ ಮೆಚ್ಚಿಸೋದಕ್ಕೋಸ್ಕರನೇ ಸಿನಿಮಾ ಮಾಡಿದ್ರು. ಅದೇ ಯಾಕೆ ನಮ್ಮ ಈಗ ಸದ್ಯಕ್ಕೆ ಟ್ರೆಂಡಿಂಗ್ ನಿರ್ದೇಶಕರಾಗಿರುವಂತಹ ರಾಜಮೌಳಿ ಕೂಡ ಮರ್ಯಾದಾ ರಾಮಣ್ಣ, ಬಾಹುಬಲಿ, RR ಸಿನಿಮಾ ಕೊಟ್ಟಿದ್ದಾರೆ. ನೋಡಿ ಎಷ್ಟು ವೇರಿಯೇಷನ್ಸ್ ಇದೆ ಅವರ ಸಿನಿಮಾಗಳಲ್ಲಿ. ಸೊ ಅವರು ಕೂಡ ಜನ ಕೇರ್ ಮಾಡ್ತಾರೆ, ಅವರನ್ನು ಮೆಚ್ಚಿಸಲೇಬೇಕು ಅಂತ ಈಗಲೂ ಕೆಲಸ ಮಾಡ್ತಾರೆ. ಆದರೆ ಸ್ನೇಹಿತರೆ, ಪ್ರಶಾಂತ್ ನೀಲ್ ಅವರು ಮಾತ್ರ ನನ್ನ ಒಂದು ಸಬ್ಜೆಕ್ಟನ್ನು ಜನ ಥಿಯೇಟರ್ನಲ್ಲಿ ನೋಡಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಅದನ್ನೇ ದೊಡ್ಡ ಸ್ಕೇಲ್ನಲ್ಲಿ ಮಾಡಿಕೊಟ್ಟಿದ್ದೀನಿ, ಜನ ಏನು ಅಂದ್ಕೊಂಡ್ರು ಕೇರ್ ಮಾಡಲ್ಲ ಅಂತ ಹೇಳ್ಕೊಂಡಿರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇಲ್ಲಿ ಪ್ರಶಾಂತ್ ನೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ಅದಕ್ಕೆ ಬೇರೆ ಆಯಾಮ ಕೊಟ್ಟು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ಸಿನಿಮಾ ನನಗೋಸ್ಕರ ನಾನು ಮಾಡ್ಕೊಂಡಿದ್ದೀನಿ, ಜನ ಬೇಕಿದ್ರೆ KGF ಮತ್ತು ಉಗ್ರಂ ಬಿಟ್ಟು ಇವನಿಗೇನು ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡ್ರೂ ಅಡ್ಡಿ ಇಲ್ಲ, ನನಗೋಸ್ಕರ ಈ ಸಿನಿಮಾ ಮಾಡ್ಕೊಂಡಿದ್ದೀನಿ ಅಂತ ಕೊಟ್ಟಂತಹ ಒಂದು ಹೇಳಿಕೆ ಅಷ್ಟು ಸಮಂಜಸ ಅಲ್ಲ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಆಗಲೇ ಹೇಳಿದಾಗೆ ಉಗ್ರಂ ಸಿನಿಮಾನ ಜನ ಥಿಯೇಟರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಲಿಲ್ಲ ಅನ್ನುವಂತಹ ವಿಚಾರಕ್ಕೆ ನಮಗೂ ಬೇಜಾರಿದೆ. ಆದರೆ ಅದೇ ಒಂದು ವಿಷಯವನ್ನು ಇಟ್ಕೊಂಡು ಪ್ರಶಾಂತ್ ನೀಲ್ ಅವರು ತಮ್ಮ ವರ್ಸಟ್ಯಾಲಿಟಿಯನ್ನು ಎಲ್ಲೋ ಒಂದು ಕಡೆ ಪ್ರೂವ್ ಮಾಡ್ದೇನೆ ಕಳೆದು ಹೋಗ್ತಾರಾ ಅನ್ನುವಂತಹ ಒಂದು ಅನುಮಾನವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.